ಹಾಯ್ ಹಲೋ ನಮಸ್ಕಾರ ಎಲ್ಲಾಗಿ. ನಾವ್ ಇವತ್ತು ಎಲ್ಲ ಹುಡುಗರು ಕೂಡಿ ಎಲ್ಲಿ ಹೊಂಟೇವ್ ಅಂದ್ರೆ ಗೈಸ್ ನಾವೆಲ್ಲರೂ ಕೂಡಿ ಅಂಬುಲಿ ಹೊಂಟೇವ್ರಿ. ಬರ್ರಿ ಹೋಗುನ್ರಿ. ಗೈಸ್ ಅಲ್ಲಿಂದ್ರ ಬಂದ್ರಿ. ಮುಂದ ಜರ ಪೆಟ್ರೋಲ್ ಆಗಿತ್ತ, ಪೆಟ್ರೋಲ್ ಹಾಕ್ಸ್ಕೊಂಡ್ರಿ. ಸಾರಿ ಗೈಸ್, ಯಾಕಂದ್ರ ವಿಡಿಯೋ ಮಾಡಕ್ ಆಗಿಲ್ರಿ. ಯಾಕಂದ್ರೆ ಮಳಿ ಜೋರ್ ಇದ್ರಿ, ಫೋನ್ ತೆಗಿಯಕ್ಕೂ ಆಗಿಲ್ರಿ. ಫೋನ್ ಎಲ್ಲಾ ಇಲ್ಲಿ ನಮ್ಮ ಟಿಕ್ಕಿ ಹಾಕಿದ್ರಿ. ಪೆಟ್ರೋಲ್ ಹಾಕ್ಸಿವ್ರಿ. ಅಂಬುಲಿ ಹೋಗಕ್ ಇನ್ನ ಎಷ್ಟು ಕಿಲೋಮೀಟರ್ ಐತಿ? ಅಂಬುಲಿ ಹೋಗಕ್ ಇನ್ನ ಎಷ್ಟು ಗೈಸ್ ಇನ್ನೊಂದ್ 5 ಕಿಲೋಮೀಟರ್ ಐತ್ರಿ. 5 ಕಿಲೋಮೀಟರ್ ಆತಂದ್ರ ರೀಚ್ ಆಯ್ತಿವ್ರಿ. ಅಲ್ಲಿ ಎಲ್ಲಾರು ಒಂದ್ ಫೋಟೋ ತಗೋಬೇಕಂತ ನಿಂತೀವ್ರಿ. ಬರೀ ಒಂದ್ ಫೋಟೋ ತಕೊಂಡ್ ಗೈಸ್ ಎಲ್ಲಾರು ಫೋಟೋ ತಕೊಂಡ್ರಿ. ಮಳಿ ಜೋರ್ ಐತ್ರಿ. ಮಳಿ ಜರ ಸಣ್ಣ ಆದ್ಬೇಕು, ಎಲ್ಲಾರು ಇಲ್ಲಿ ಜಾಗ ಬಿಡೋರ್ರಿ. ನೀನ್ ಒಮ್ಮನ್ ಫೋಟೋ ನೋಡ್ಬಿಟ್ಟು ಗೊತ್ತು ಅಂದ್ರೆ ಎಲ್ಲಿ ನೋಡ್ದೆ? ನಾನು SLC ಓದುವಾಗ ಮಾದೇಗೌಡರ ಜೊತೆ ಅರಮನೆಗೆ ಹೋಗಿದ್ದೆ. ಎಂತಕ್ಕೆ? ಬೆಲ್ಲ ಮಾರೋಕೆ. ಆಮೇಲೆ ಅವಮ್ಮ ಬೆಲ್ಲವನ್ನು ಎಕ್ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತ ಅರಮನೆ ಕೆಳಕ್ ಬಿಸಾಕ್ಬಿಡುದ. ಎರಡು ಜರೆಯನ್ನು ಎಳೆದು ಕೇಳುವೆನು, ನೀ ಸಲಪ ನಿಲ್ಲಬಾರದೆ. ಇನ್ನೊಂದ್ 5 ನಿಮಿಷನ್ಯಾಗ ಹೋಗಿ ಅಂಬುಲಿಗೆ ರೀಚ್ ಆತೀವ್ರಿ. ರೀಚ್ ಆದ್ಬೇಕ ಅಲ್ಲಿ ಹಂಗೈತಿ ಹಂಗಿಲ್ಲ ಎಲ್ಲ ತೋರ್ಸಂಬ. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಸದ್ಯ ಕಾರ್ಯನಿರತರಾಗಿದೆ, ಬೇರೆ ಒಂದರಿಗೆ ಮಾತನಾಡುತ್ತಿದ್ದಾರೆ. ನೀವು ಕಾಯಬಹುದು ಅಥವಾ ಪುನಃ ಕರೆ ಮಾಡಿ. ನೋಡಿ, ಇಲ್ಲಿ ನದಿಗೆ ಹೋಗ್ಬೇಡಿ ಅಂದ್ರೆ ಇವತ್ತು ಹಬ್ಬ ಅಂದ್ರೆ ನದಿಗೆ ಹೋಗ್ಬೇಡಿ ಅಂತಂದ್ರೆ ಜಾಗನೇ ಇಲ್ಲ. ಗುರುಜಿ ಗುರುಜಿ ಪಿತ್ರೆ ಏನ್ ಮಾಡ್ಲಿ ಅಲ್ಲ ನೋಡ್ರಿ ಗೈಸ್, ನಾವಂತೂ ಮಸ್ತ್ ಮಜಾ ಮಾಡಿವ್ರಿ. ನಿಮ್ಗೂ ಯಾರಾದ್ರೂ ಹೋಗ್ಬೇಕಂದ್ರ ಈಗ ಬಂದ್ ಈಗ ಇದ ಟೈಮ್ದಾಗ ಬರ್ರಿ. ಯಾಕಂದ್ರ ಈ ಟೈಮ್ದಾಗ ವೆದರ್ ಮಸ್ತ್ ಐತಿರಿ. ನೋಡ್ರಿ ಇಲ್ಲೇ ಏನಾರು ತಿನ್ಬೇಕಂತ ಬಂದೆವು. ಗೈಸ್ ಎಲ್ಲರಿಗೂ ಇಲ್ಲಿ ಬಂದ ಹೆಂಗ ಎಂಜಾಯ್ ಮಾಡಿ ಹೆಂಗ ಅನಿಸ್ತು ಎಲ್ಲ ಕೇಳ್ಕೊಂಬರ್ರಿ. ನಿಮ್ಗೆ ಹೆಂಗ ಅನಿಸ್ತೀರಿ ಬೈ? ಥ್ಯಾಂಕ್ ಯು. ಲಗುಟ್ ಬರ್ರಿ, ಸೀಸನ್ ಮುಗಿತ ಪೈಲ ಬಂದ್ ಹೋಗ್ರಿ. ಹೆಂಗ ಅನಿಸ್ತು? ಅವ್ ಮಾತು ಬರವಲ್ರಿ, ಒಂದ್ ತಾಸ ಆತ್ ನಡ್ದಾತ ನೋಡ್ರಿ. ಬೈ ನಿನಗೆ ಹೆಂಗ ಅನಿಸ್ತು? ನಿನಗ ಏಕ ನಂಬರ್ ಬರ್ರಿ, ಎಲ್ಲಾರು ವಿಸಿಟ್ ಮಾಡ್ರಿ. ಮತ್ತ ಗೈಸ್ ನೀವ್ ಯಾವಾಗ ಬರೋ ಪ್ಲಾನ್ ಮಾಡ್ಕೊಂಡಿದ್ದೀರಿ? ನಾವಂತೂ ಬಂದು ಎಂಜಾಯ್ ಮಾಡಿದ್ವು ಎಲ್ಲ ನೋಡ್ರಿ. ಈಗ ಮ್ಯಾಗಿ ತಿನ್ನಾಕ ಬಂದೆವು, ಆರ್ಡರ್ ಕೊಟ್ಟೇವೆ, ನಾ ಬಂದಿಲ್ಲ. ಮತ್ ಜಲ್ದಿ ಬರ್ರಿ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೇ. ಎಲ್ಲ ದೋಸ್ತರನ್ನ ಕರ್ಕೊಂಡ ಎಂಜಾಯ್ ಮಾಡ್ರಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೈಸ್ ಜಸ್ಟ್ ಮ್ಯಾಗಿ ಬಂದು ಎಲ್ಲ ವಿಡಿಯೋ ಮಾಡೋ ಬಟ್ನೆಲ್ಲ ಜಡ್ಯಾದಾರು. ನಾವು ಜಡ್ಬೇಕು, ಇದ ಮಾಡ್ಕೊ ಒಳ್ಳೆ ಡಿಪ್ರೆಷನ್. ಇಂಗ್ಲಿಷ್ ಇಟ್ಟೆಲ್ಲ ತಿನ್ನೋದು ಹೋಗ್ರಿ. ಒಬ್ರು ಫೋನ್ಯಾಗ ನೆಟ್ವರ್ಕ್ ಇಲ್ಲ, ಚೂಟ್ ಆಗೋದು ಒಂದ ಪ್ಲಾನ್ ಬಿ ಕಾಣದೈತಿ. ನೋಡ್ರಿ ಇಲ್ಲಿ ಜಾಗ ಐತ್ರಿ, ಬರೋಬರ ಒಬ್ಬೊಬ್ರು ಜಿಗ್ಬಿಡುದ್ರಿ. ಹಕ್ಕಿಗೆ ಹೋಗಲ್ಲ. ಯಾವ್ದು ಕವರ್ ಮಸ್ತ್ ಬ್ಯಾಟಿಂಗ್ ಮಾಡಿವ್ರಿ. ಈಗ ಫೋನ್ ಪೇ ಆಗ್ತಿದ್ದಿಲ್ಲ ಅಷ್ಟು ನೋಡ್ಬೇಕು. ಫೋನ್ ಪೇ ಮಾಡತ್ತ ನೋಡ್ರಿ. ಆಯ್ನೆಲ್ಲ ಹೋದಾಗೆಲ್ಲ ಇವನ್ನ ಕುದಿ ಬರ್ತೇವ್ರಿ.
ಅಣ್ಣ ಅಂತ ಕರೆದರೆ. ಆಯ್ತು ಆಯ್ತು ಗೈಸ್, ಫೋನ್ ಪೇ ಆಯ್ತು. ಏನೋ ಏನ್ ಬಗ್ಗೆ ಆಯ್ತು ಗೈಸ್. ಎಲ್ಲ ಬಜಿ ತಿಂದ ಮ್ಯಾಗಿ ತಿಂದ ಹೊರಗೆ ಬಂದೆವು. ಬೈ ಫೋನ್ ಪೇ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ವಿ? ಫೋನ್ ಪೇ ಮಾಡಿದ್ರೆ ಗಣೇಶ್ ಜಿ ಪೇ ಮಾಡ್ತಿದ್ದ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲಿಗೆ ತೋರ್ಸ್ ನಡಿಯ ನಿಮ್ ಮನೆ ತೋರ್ಸ್ ನಡಿಯ. ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದೀನಿ. ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಮನೆ ಕಳ್ದೋಗಿದ್ಯಾ? ಹೌದು, 2 hours ಮುಂಚೆ ಇಲ್ಲೇ ಇತ್ತು ಸರ್. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಗೈಸ್ ನಾವು ಎಂಜಾಯ್ಮೆಂಟ್ ಮಾಡಿ ಮ್ಯಾಗಿ ಬಜ್ಜಿ ಎಲ್ಲ ತಿಂತ ನಾವು ಬಿಟ್ಟು ಜಾಗ ಬಿಟ್ಟು ರೀ ಮನೆ ಕಡೆ. ಗೈಸ್ ನಾವು ಹೋಗೋ ಜಾಗನಾಗ ಮಸ್ತ್ ಮಸ್ತ್ ಕ್ಲಿಪ್ಸ್ ತೊಗೊಂಡೇನ್ರಿ, ಕ್ಲಿಪ್ಸ್ ಹಾಕ್ತೇನ್ರಿ, ನೋಡ್ಕೊಂಬರ್ರಿ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತ ಗೈಸ್ ಹೆಂಗ್ ಎಂಜಾಯ್ ಮಾಡಿದ್ವು ನೀವು ನೋಡಿದಿರಿ. ಅದಕ್ಕೆ ಲಗಟ್ ಪ್ಲಾನ್ ಮಾಡ್ಕೊಂಡ್ ಬರ್ರಿ. ಯಾಕಂದ್ರ ಈಗ ಮಳೆಗಾಲ ಇದ ಮುಗಿತಂದ್ರ ಕಾಲ ಹೋತದ. ಅದ್ ನೆಕ್ಸ್ಟ್ ಮಳೆಗಾಲ ತನಕ ಒಂದ್ ವರ್ಷ ಬಿಟ್ಟು ಚಾಲು ಆಗ್ತೈತಿ. ಇನ್ನೊಂದು ವಿಚಾರ ಮಾಡ್ರಿ. ಒಂದ್ ತಾಸಿನ ನಮ್ಮ ಊರಿಗೆ ಹೋಗ್ತೀವ್ರಿ. ಚಾ ಕೂಡ ದಿಸ್ ಈಸ್ ಗಣಿಸೆನ್ಸ್. ಕರುಣೆ ಇರ್ಲಿ, ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಚಾ ಕುಡಿಯಕ್ ತರ್ಬಿದ್ರಿ. ಚಾ ಕುಡ್ದ ಮತ್ತ ನಮ್ಮ ಊರಿಗೆ ಹೋಗುದ್ರಿ. ಇನ್ನೇನ್ ಜಸ್ಟ್ ಚಾ ಕುಡ್ದು ಹೋಗ್ಬೇಕ್ ಅನ್ನೋದ್ರಾಗ ಒಂದ್ ಬೆಸ್ಟ್ ಪ್ಲೇಸ್ ಕಾಣೈತಿ. ಮಸ್ತ್ ಪ್ಲೇಸ್ ನೋಡಿವ್ರಿ, ನೋಡಾಕ್ ಬಂದೇವ್. ನೋಡುಂಬರಿ ಒಳಗೆ ಹೆಂಗೈತಿ ಎಲ್ಲಿ ಸತೀತಿ ಹೋದ ಸತ್ತಿದ್ಯೋ ಅಲ್ಲಿ ಬತ್ ಬಲ ಬರಕೋ ಅಂಜಿಕೆ ಬರೈತು. ನಿಮ್ಗೆ ಗೊತ್ತಿರ್ತಿದ್ಯಾ ಅಂತ ಕಲ್ದಾಗ ಆದ್ರೆ ಕಲ್ ಎಬ್ಸುದ ಇದು ದೊಡ್ಡದ ಎಬ್ಸ್ಬೇಕೊಮ್ಮೆ. ಒಳಗೆ ಗೊತ್ತೀನಿ ನಾನು ಇಲ್ಲಿ ಯಾರು ಒಬ್ರು ಇಲ್ಲ ನೋಡ್ರಿ ಗೈಸ್. ಇಲ್ಲಿ ಯಾವ್ದೋ ಹಾಳು ಬಿದ್ದು ಮನಿ ಐತಿ, ಯಾರು ಇಲ್ಲ ಅಲ್ಲಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. क्या ಕೊಡ್ತು
ನಿನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವ್ ಮಾಡೋ ಮಿಸ್ಟೇಕ್. ಏನ್ ದೊಡ್ಡದ ಬೈ ಬುಲೆಟ್ ಅಟ್ಟು ಮಟ್ಟೆ ಇಲ್ಲ ಬುಲೆಟ್ ನೇ ಮಾತಾ ಯಾರು ಬಂದೆ ಬೈ ಇಟ್ಟೆಲ್ಲ ಜರ್ನಿ ಮಾಡಿದ್ ಹೆಂಗ ಅನಿಸ್ತಿ? ಇಷ್ಟೆಲ್ಲ ಜರ್ನಿ ಮಾಡಿದ ಒಂದ್ ದಿನ ಇಟ್ಟು ಟೈಮ್ ತಕೊಂಬಂದದು ವಾರದಾಗೈತಿ. ಏನ್ ಟೈಮ್ ವೇಸ್ಟ್ ಆದಂಗೇನ್ ಅನ್ಸಿಲ್ಲ. ಮತ್ತ ಮಳೆಗಾಲದಾಗ ಒಂದ್ ದಿವ್ಸ ಹಿಂಗೆಲ್ಲರೇ ಪಾಲ್ ಅಲ್ಲಿ ಹೋಗ್ಬೇಕು, ಬಂದ್ ಹೋಗ್ಬೇಕ್ರಿ, ಬೆಸ್ಟ್ ಆತು. ಮತ್ ನೀವು ಪ್ಲಾನ್ ಮಾಡ್ತೀವಿ ಜೀವನದಾಗ ಒಂದ್ಸರ ರೀ ಇಂಥ ಪ್ಲೇಸ್ ವರ್ಷದಾಗ ಹೋಗ್ರಿ. ಬಾಳ ಪೆಟ್ರೋಲ್ ಖರ್ಚು ಬಂದದ್ದು ಬಾಳಾರ ಒಂದ್ 10 ಲೀಟರ್ 100 ರೂಪಾಯಿ ಊಟ ಖರ್ಚು. ಟ್ರೈನಿಗೆ ಬಂದ್ರ ಬಾಳ ಬಿಡ್ತೈತಿ. ಟ್ರೈನಿಗೆ ಬಂದ್ರೆ ಒಂದ್ 500 ಖರ್ಚಲ್ಲ ಅಷ್ಟೇ. ಬರ್ರಿ ಎಲ್ಲರೂ ಎಂಜಾಯ್ ಮಾಡ್ರಿ. ಆದಷ್ಟು ಬೈಕ್ ಮ್ಯಾಗ ಬರ್ರಿ, ಚಲೋ ತೋರ್ಸ್ಕೋತ್ ಮಾಡ್ಕೋತ ಅಲ್ಲಿಂದ ಅರ್ಧ ರೇನ್ಕೋಟ್ ಹಾಕೊಂಡ್ ಬರ್ರಿ, ಹೆಲ್ಮೆಟ್ ಹಾಕೊಂಡ್ ಮಸ್ತ್ ಇದಾಗ್ತೈತಿ, ಎಕ್ಸ್ಪೀರಿಯನ್ಸ್ ಆಗ್ತೈತಿ. ಕಾರ್ ಗಡ್ಯಾಕ್ ಬಂದ್ರೆ ಹೆಂಗ್ ಹೋದ್ರಿ ಗೊತ್ತಾಗಿಲ್ಲ. ಮಸ್ತ್ ತೋರ್ಸ್ಕೊಂಡ್ ಮಾಡ್ಕೊಂಡ ನಾವಂತೂ ಫುಲ್ ರಟ್ ಆಗಿವು. ಒಂದ್ 5-6 ದೋಸ್ತ ಇದ್ರ 2-3 ಗಾಡಿ ಅಂತೂ ಆಗ್ತಾವ. ಸಾಕ್ ಅಷ್ಟ ಬೈತಿ. ನೆಕ್ಸ್ಟ್ ಈಗ ಹೋಗಿ ದವಾಖಾನಿಗೆ ಹೋಗ್ಬೇಕು ನಾವ, ಯಾಕಂದ್ರೆ ಫುಲ್ ತೋರ್ಸ್ಕೊತೇವು. ತೋರ್ಸ್ಕೊಂಡ್ ದವಾಖಾನೆಗೆ ಹೋಗಲ್ಲ ಬರೇ ಒಂದ್ಸಲ ವರ್ಷದಾಗಿದ್ ಬರಬೇಕು. ಅದ ಮನಸ್ಸಿಗೆ ನೆಮ್ಮದಿ ಬೇಕ. ಬಟ್ ಬರೀ ಕೆಲ್ಸ 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 ಮತ್ ಬೋರ್ ಆಗ್ತದ ಲೈಫ್ದಾಗ. ಇನ್ನೊಂದ್ ಕೆಲ್ಸ ಅಂತೂ ಬಿಟ್ಟದಲ್ಲಿ ಬಿಟ್ಟದಿಲ್ಲ. ಒಂದ್ ನಾ ಟೈಮ್ ತಕೊಂಡ್ ಬರಕ್ ಏನಾಗೋದಿಲ್ಲ. ಹಂಗ ಈ ಬ್ಲಾಗ್ ಯಾರ್ಯಾರಿಗೆ ಇಷ್ಟ ಆಯ್ತು ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಇದೇ ತರ ಬ್ಲಾಗ್ ಮಾಡ್ಬೇಕಂದ್ರ ಕಮೆಂಟ್ ಹಾಕ್ರಿ, ಮಾಡ್ರಿ.